ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಾರ್ ದ ಇವೆಂಟ್ ಅಂಡ್ ಗ್ರೇಸಿಂಗ್ ದ ಇವೆಂಟ್. ಐ ಮಸ್ಟ್ ಟೆಲ್ ಯು ದಟ್ ಸರ್, ನಿಮ್ಮ ಆರಾ ಇಸ್ ಅನ್ಮ್ಯಾಚಬಲ್, ಯುವರ್ ಪರ್ಸೋನಾ ಇಸ್ ಅನ್ಮ್ಯಾಚಬಲ್, ಯುವರ್ ಲುಕ್ ಇಸ್ ಅನ್ಮ್ಯಾಚಬಲ್. ಸೊ ಈ ವೈಬ್ರೇಷನ್ ತುಂಬ ಹೇಳಿದೆ ಸರ್ ನಿಮ್ಮ ಬಗ್ಗೆ. ಸೊ ಸುದೀಪ್ ಸರ್ ಬಗ್ಗೆ ಹೇಳೋಷ್ಟು ದೊಡ್ಡವ ನಾನಲ್ಲ, ಬಟ್ ಆದರೂ ಒಂದು ಸ್ವಲ್ಪ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಅನ್ನಿಸ್ತಾ ಇದೆ. ಸುದೀಪ್ ಸರ್ ಬಗ್ಗೆ ನಮಗೆ ಜ್ಞಾಪಕ ಬರೋದು ಅವ್ರದ್ದು ಪರ್ಫಾರ್ಮೆನ್ಸು, ವಾಟ್ ಅ ಪರ್ಫಾರ್ಮರ್ ಹಿ ಈಸ್ ಅಂತ. ಅವ್ರದ್ದು ವಾಲಿ ಸಿನಿಮಾ ಇರ್ಬೋದು, ಹುಚ್ಚ ಸಿನಿಮಾ ಇರ್ಬೋದು, ಹುಚ್ಚ ಸಿನಿಮಾ ಇರ್ಬೋದು, ಮಾಣಿಕ್ಯ ಸಿನಿಮಾ ಇರ್ಬೋದು, ವಿಕ್ರಾಂತ್ ರೋಣ ಇರ್ಬೋದು, ಡಬಲ್ ಆಕ್ಟಿಂಗ್ ವಾಲಿದಲ್ಲಿ ಮಾಡಿರಲ್ಲ. ಸೊ ಅವ್ರದ್ದು ಪರ್ಫಾರ್ಮೆನ್ಸಿಗೆ ಎಲ್ಲರೂ ಫ್ಯಾನು. ಅಂಡ್ ವಾಟ್ ಅ ಡಿಸಿಪ್ಲಿನ್ಡ್ ಆಕ್ಟರ್ ಹಿ ಈಸ್. ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು ಇಂಡಸ್ಟ್ರಿಯಲ್ಲಿ ಆಕ್ಟರ್ಸ್ಗಳು ಬರ್ತಾರೆ ಹೋಗ್ತಾರೆ, ಬಟ್ ಅದೊಂದು ವ್ಯಕ್ತಿತ್ವ ಉಳಿಸ್ಕೊಂತಾರಲ್ಲ, ಅದು ಬಹಳ ವಿರಳ. ಸೊ ಸುದೀಪ್ ಸರ್ ಇಂಡಿಯನ್ ಸಿನಿಮಾದಲ್ಲಿ ಆ ವ್ಯಕ್ತಿತ್ವ ಉಳಿಸ್ಕೊಂಡಿರೋದು ಒಂದು ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಅಗೈನ್ ಫಾರ್ ಗ್ರೇಸಿಂಗ್ ದ ಇವೆಂಟ್ ಸರ್. ಸೊ ನಾನು ಒಂದು ಕೇಳ್ಪಟ್ಟಿರೋದು ಏನು ಅಂತಂದ್ರೆ, ಸುದೀಪ್ ಸರ್ ಯಾವ್ದಾನ ಒಂದು ಟೀಮ್ನ ಇಷ್ಟಪಟ್ರೆ ಅವರು ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ನಾರ್ಮಲಿ ನಾವು ಕೇಳೋದು ಅಂತಂದ್ರೆ, ಯಾರನ್ನ ಸಪೋರ್ಟ್ ಕೊಟ್ರೆ ದೇರ್ ಮೈಟ್ ಬಿ ಸಮ್ ಕಂಡೀಷನ್ಸ್ ಟು ಇಟ್, ಲೈಕ್ ಸ್ಟಾರ್ ಅಂತ. ಬಟ್ ಸುದೀಪ್ ಸರ್ ಬಗ್ಗೆ ನಾವು ಕೇಳಿರೋದು ಏನು ಅಂತಂದ್ರೆ, ಅನ್ಕಂಡೀಷನಲ್ ಸಪೋರ್ಟ್ ಫಾರ್ ದ ಟೀಮ್ ಹಿ ಲೈಕ್ಸ್. ಸೊ ದಟ್ ಈಸ್ ವಾಟ್ ಐ ಹರ್ಡ್. ಸರ್, ಮೊನ್ನೆ ನಿಮಗೆ ಸಿಗಕ್ ಬರಕ್ ಆಗ್ಲಿಲ್ಲ. ಐ ವಾಂಟೆಡ್ ಟು ಮೀಟ್ ಯು, ಬಟ್ ಐ ವಾಸ್ ಇನ್ ಹೈದರಾಬಾದ್. ಬಟ್ ಗ್ಲಾಡ್ ದಟ್ ಐ ಮೀಟಿಂಗ್ ಯು ಟುಡೇ ಹಿಯರ್ ಇನ್ ಪರ್ಸನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪರ್ಫಾರ್ಮೆನ್ಸಿಗೆ ನನ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಕೊನೆಯದಾಗಿ ನಾನು ಏನು ಹೇಳಬೇಕು ಅಂತಂದ್ರೆ, ಸೇಮ್ ನಿಮ್ಮ ಅನ್ಕಂಡೀಷನಲ್ ಸಪೋರ್ಟು ನಮ್ಮ ದುಷ್ಯಂತಿಗೆ ಇರಬೇಕು. ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಿಮ್ದು ವಾಲಿ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಇತ್ತು. ನಮ್ಮ ದುಷ್ಯಂತ್ ಮೊದಲನೇ ಸಿನಿಮಾದಲ್ಲಿ 4 ವ್ಯಕ್ತಿತ್ವ, ಅಂದ್ರೆ 4 ಡಿಫ್ರೆಂಟ್ ಆಕ್ಟಿಂಗ್ ಸ್ಕಿಲ್ಸ್ಗಳು ಬಂದಿದೆ. ಅಂಡ್ ಹಿ ಹ್ಯಾಸ್ ಸ್ಟ್ರಗಲ್ಡ್ ಎ ಲಾಟ್ ಫಾರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ನಿಮ್ಮ ಸಪೋರ್ಟ್, ಅನ್ಕಂಡೀಷನಲ್ ಸಪೋರ್ಟ್ ನಮ್ಮ ದುಷ್ಯಂತ್ ಮೇಲಿದ್ದು, ಅವರು ನಿಮ್ಮ ಇದರಲ್ಲಿ ಒಂದು ಸ್ವಲ್ಪ ಪರ್ಸೆಂಟೇಜ್ ನಿಮ್ಮ ಗುಣಗಳು ಇಲ್ಲ, ನಿಮ್ಮ ಪರ್ಸೋನ ಒಂದು ಸ್ವಲ್ಪ ಅವ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು, ಐ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್ ಹಿಯರ್. ಅನುಪಮ ಮೇಡಮ್, ಥ್ಯಾಂಕ್ ಯು. ದೀಪಕ್ ಸರ್, ಒಂದೇ ಒಂದು ಪ್ರಶ್ನೆ. ಆಗಿಂದ ಕೇಳುವಂತ ಮಾತಾದರೆ, ಗತ ವೈಭವ ಅಂದ್ರೆ 4 ಜನ್ಮ, 4 ಪ್ರೇಮ ಕತೆ, 4 ಕತೆಗಳನ್ನು ಒಂದೇ ಸಿನಿಮಾದಲ್ಲಿ ನೋಡುವಂತ ಅನುಭವ ಅಂತ. ಒಂದ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೇನೆ ಬಜೆಟ್ ಹಿಂಗೆ ಹೋಗ್ತಾ ಇರುತ್ತೆ. ಇದಕ್ಕೆ ಅಟ್ಲೀಸ್ಟ್ ನಾನ್ ಕೇಳಿರೋಂಗೆ ಒಂದು 25-30 ಕೋಟಿ ಖರ್ಚಾಗಿದೆ ಅಂತ, ಹೌದಂತ? ಗೊತ್ತಿಲ್ಲ ಮೇಡಮ್, ಪ್ರೊಡ್ಯೂಸರೇ ಗೊತ್ತಿಲ್ಲ. ಸೊ ಆಕ್ಚುಲಿ ನಿಜ ಹೇಳ ಹೇಳಿ. ನಿಜ ಹೇಳ್ಬೇಕು ಅಂತಂದ್ರೆ, ನಮ್ಗೆ ಇದುವರೆಗೂ ಬಜೆಟ್ ಎಷ್ಟಾಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದ್ರೆ ಸಿನಿಮಾ ಏನ್ ಬೇಕೋ ಅದನ್ನ ತಗೊಂತಾ ಇದೆ. ಸೊ ನಾವೊಂದು ಟಿಲ್ ಮೇ ಬಿ ಹಾಫ್ ಆಫ್ ದಿ ಮೂವಿ ವಿ ಟ್ರ್ಯಾಕ್ ದಿ ಮನಿ, ಎಷ್ಟಾಗ್ತಿದೆ ಏನಾಗ್ತಿದೆ ಅಂತ. ಅದಾದ್ಮೇಲೆ ಪೋರ್ಚುಗಲ್, ಅದಾದ್ಮೇಲೆ ದೇವಲೋಕ, ಅದಾದ್ಮೇಲೆ ಸಮುದ್ರಂ ಅಂತ ಹಿಂಗ್ ಹೋಗಿ ಅದೇ ತರ ದುಡ್ಡು ಸಮುದ್ರಲ್ಲಿ ನದಿ ಹರಿಯುತ್ತಲ್ಲ, ಹಂಗೆ ಹರ್ಕೊಂಡು ಹೋಗ್ತಾನೆ ಇದೆ. ಸೊ ಹಂಗಾಗಿ ನಮಗೆ, ಟು ಬಿ ರಿಯಲಿ ಫ್ರಾಂಕ್, ಆಸ್ ಆಫ್ ನೌ ಟಿಲ್ ಟುಡೇ ಪ್ರಮೋಷನ್ಸ್ ನಾವು ಯಾವ ರೀತಿ ಮಾಡ್ತಾ ಇದೀವಿ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಗೊತ್ತಿಲ್ಲ ಅಂದ್ರೆ, ನಾವು ನಿಜ ಹೇಳ್ಬೇಕು ಅಂದ್ರೆ ಅದನ್ನ ಲೆಕ್ಕ ಹಾಕಿಲ್ಲ, ಬಟ್ ತುಂಬಾ ಜಾಸ್ತಿ ಖರ್ಚಾಗಿದೆ. ಸೊ ಅದನ್ನ 14ನೇ ತಾರೀಕು ನೀವೆಲ್ಲರೂ ನೋಡ್ತೀರಾ, ಟೀಸರ್ ಅಲ್ಲೂ ನೋಡಿದೀರಾ, ಎಲ್ಲದರಲ್ಲೂ ನೋಡಿದೀರಾ. ಸೊ ಹಂಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಇನ್ ಮುಂದೆ ಐ ಥಿಂಕ್ ಟ್ರೈಲರ್ ಅಂಡ್ ಮೂವಿ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ಸೊ ಹಂಗೆ ಹೇಳಿ ಐ ಥಿಂಕ್ ಐ ವಿಲ್ ಸ್ಟಾಪ್ ಮೈ ಸ್ಪೀಚ್. ಸೊ ಸುದೀಪ್ ಸರ್ ಮುಂದೆ ಜಾಸ್ತಿ ಮಾತಾಡೋದಕ್ಕೂ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಗುಡ್. ಸೊ ಜನರೆಲ್ಲ ಸುದೀಪ್ ಸರ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಐ ವಿಲ್ ಲೀವ್ ದ ಸ್ಟೇಜ್. ಥ್ಯಾಂಕ್ ಯು ಸುದೀಪ್ ಸರ್, ಅಗೇನ್ ಥ್ಯಾಂಕ್ ಯು.